ಈಗಾಗಲೇ ಇವತ್ತಿನ ಸುದ್ದಿಗೋಷ್ಠಿಯ ವಿಷಯವಾಗಿ ನಮ್ಮ ಪ್ರಧಾನ ಸಂಚಾಲಕರಾದಂತಹ ಅಶೋಕ್ ಸಜ್ಜನ್ ಅವರು ಎಲ್ಲ ಮಾಹಿತಿಯನ್ನು ವಿವರವಾಗಿ ತಿಳಿಸಿದ್ದಾರೆ. ನಾನು ಕೂಡ ಮಾಡಿಕೊಳ್ಳುವ ಮನವಿಯೆಂದರೆ ಮುಖ್ಯವಾಗಿ 1/7/22ರಿಂದ 31/7/24ರವರೆಗೆ ಈ 25 ತಿಂಗಳ ಅವಧಿಯಲ್ಲಿ ನಿವೃತ್ತರಾದಂತಹ ಸಮಸ್ತ ನೌಕರರಿಗೆ ಒಂದು 7ನೇ ವೇತನ ಆಯೋಗದ ಅನ್ವಯ ಅವರಿಗೆ ನಿವೃತ್ತ ವೇತನದ ಸೌಲಭ್ಯಗಳು ಸಿಗಬೇಕನ್ನೋದು ಒಂದು ಪ್ರಮುಖವಾದಂತಹ ಆಗ್ರಹವಾಗಿದೆ. ಯಾಕಂತಂದ್ರೆ ಈ ನಿವೃತ್ತರು ಅಂತಂದ್ರೆ ಹಿರಿಯ ನಾಗರಿಕರಲ್ಲಿ ಬರ್ತಾರೆ. ಇವತ್ತು ಕೇಂದ್ರ ಸರ್ಕಾರವಾಗಿ ರಾಜ್ಯ ಸರ್ಕಾರವಾಗಿ ಹಿರಿಯ ನಾಗರಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು. ಯಾಕಂತಂದ್ರೆ ಕಳೆದ 35 ವರ್ಷಗಳ ಕಾಲ ನಿರಂತರವಾಗಿ ಸರ್ಕಾರ ಸೇವೆಯನ್ನು ಮಾಡಿದಂತ ಇವರು ಬಹಳಷ್ಟು ಸುಮಾರು 15 ಲಕ್ಷಗಳ 15ರಿಂದ 25 ಲಕ್ಷ ಕೊಟ್ಟನು ಅವರಿಗೆ ಹಣೆ ಆಗ್ತದೆ ಈ ಒಂದು ಅವರ ಸರ್ಕಾರದ ನೀತಿಯಿಂದ. ಅದಕ್ಕೆ ನಾನು ಈ ಮೂಲಕ ಆಗ್ರಹಪಡಿಸುವುದೇನಂತಂದ್ರೆ ಈ 25 ತಿಂಗಳಲ್ಲಿ ನಿವೃತ್ತರಾದಂತಹ ನೌಕರರಿಗೆ ಅವರಿಗೆ ಈ 7ನೇ ವೇತನ ಆಯೋಗದ ಅನ್ವಯ ಅವರಿಗೆ ಡಿಸಿ ಅರ್ಜಿ, ಕಮ್ಯುಟೇಷನ್ ಮತ್ತು ಸರೆಂಡರ್ ಈ ಸೌಲಭ್ಯಗಳ